ಮಹಾವೀರ ಮಹಾದರ್ಶನ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಸೋಪಾನ 19. ಎಳೆದರು ರಥವನು ಧರಿಸಿ ಹರ್ಷದುಡಿಗೆಯನು. ಕಾವ್ಯ ರಚನೆ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್. ಕಾವ್ಯ ವಾಚನ ಮತ್ತು ವ್ಯಾಖ್ಯಾನ ಡಾಕ್ಟರ್ HP ಮೋಹನಕುಮಾರ ಶಾಸ್ತ್ರಿ. ಎಳೆದರು ರಥವನು ಧರಿಸಿ ಹರ್ಷದುಡುಗೆಯನು. ನಡೆಯುತ್ತಿತ್ತು ಪ್ರತಿ ವರ್ಷವು ಶ್ರಾವಸ್ತಿಯಲ್ಲಿ ಸ್ಕಂದವೋತ್ಸವವು ವಿಜೃಂಭಣೆಯಲಿ ಎಂದಿನುಲು. ಇತ್ತ ಹೊರಟು ಮಹಾವೀರ ಮುನಿಯು ರುಜಗಾವದಿಂದಲಿ ದಾಟಿ ಹಲವಾರು ನಗರಗಳನ್ನು ಸೇರಿ ಶ್ರಾವಸ್ತಿಯನು ತೊಡಗಿದನು ಧ್ಯಾನದಲ್ಲಿ ಅಮೃತ ವಿಗ್ರಹದೋಪಾದಿಯಲಿ ಅಲ್ಲಿನ ಉದ್ಯಾನವನದಲ್ಲಿ. ಇರಲವನಂತೆಯೇ ಅಲ್ಲಿ ಧ್ಯಾನ ಮಗ್ನನಾಗಿ ವೃಕ್ಷವೊಂದರ ತಳಧೆ ನೀರವ ಸಲಿಲದಂಚಿನಲಿ ಆ ಮೌನ ತೀರದಲ್ಲಿ ಗಮನಿಸಲಿಲ್ಲ ಅವನ ಇರುವಿಕೆಯನ್ನಾರು. ಮಗ್ನರಾಗಿರಲು ಅವರೆಲ್ಲರೂ ಆ ಉತ್ಸವ ಕಾರ್ಯದಲ್ಲಿ. ಇದ್ದರೆಲ್ಲರೂ ಸಡಗರ ಸಂಭ್ರಮಗಳಲ್ಲಿ ಆ ಸ್ಕಂದ ಮಂದಿರದಲ್ಲಿಯೇ ರಥೋತ್ಸವ ಕಾರ್ಯದಲ್ಲಿ. ಸಿಂಗರಿಸಿ ಬಣ್ಣ ಬಣ್ಣದ ಬಾವುಟಗಳಿಂದ ರಥವನು ಅಲಂಕರಿಸಿ ರಂಗೋಲೆಗಳಿಂದ ಊರ ಬೀದಿಗಳನ್ನು ಕಟ್ಟಿ ದೇಗುಲದ ದ್ವಾರಗಳಿಗೆ ತೋರಣವನು ಎಸಗುತ್ತ ಬಗೆ ಬಗೆಯ ಪೂಜಾ ಕೈಂಕರ್ಯಗಳನ್ನು ಏರ್ಪಡಿಸಿ ಸ್ವಾದಿಷ್ಟ ಉಪಹಾರ ಭೋಜನವನು ಸಿದ್ಧರಾಗುತ್ತಿದ್ದರು ಸಂಭ್ರಮದಿ ರಥವನೆಳೆಯಲಾ ಜನರು ಧರಿಸಿ ತಮ್ಮ ಮನಕ್ಕೆ ಹೊಳೆವ ಹರ್ಷದುಡಿಗೆಯನು. ಸೋಪಾನ 19. ಎಳೆದರು ರಥವನ್ನು ಧರಿಸಿ ಹರ್ಷದುಡುಗೆಯನು. ಆ ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ 19ನೇ ಸೋಪಾನ ಇದು. ಪ್ರತಿ ವರ್ಷವೂ ಕೂಡ ಶ್ರಾವಸ್ತಿಯಲ್ಲಿ ಸ್ಕಂದ ಉತ್ಸವ ನಡೀತಾ ಇತ್ತಂತೆ ವಿಜೃಂಭಣೆಯಲ್ಲಿ. ಈ ಕಡೆಯಿಂದ ಮಹಾವೀರ ಮುನಿ ರುಜುಗಾವದಿಂದ ದಾಟಿ ಹಲವಾರು ನಗರಗಳನ್ನ ದಾಟಿ ಶ್ರಾವಸ್ತಿ ಪಟ್ಟಣವನ್ನ ಸೇರ್ತಾರೆ. ಆ ಶ್ರಾವಸ್ತಿ ಪಟ್ಟಣದಲ್ಲಿ ಅಲ್ಲಿ ಧ್ಯಾನದಲ್ಲಿ ಅಮೃತ ವಿಗ್ರಹದ ಉಪಾದಿಯಲ್ಲಿ ಅಲ್ಲಿನ ಉದ್ಯಾನವನದಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಇರಲವನಂತೆ ಅವರು ಅಲ್ಲಿ ಧ್ಯಾನ ಮಾಡ್ತಾ ಇದ್ರೆ ವೃಕ್ಷವೊಂದದ ಕೆಳಗೆ ನೀರವ ಸಲಿಲದಂಚಿನಲ್ಲಿ. ಸಲಿಲ ಅಂದ್ರೆ ನೀರು. ನೀರು ಹೇಗೆ ಅಲೆ ಇಲ್ಲದಾಗ ಶಾಂತವಾಗಿರುತ್ತೆ ಹಾಗೆ ಮೌನವಾಗಿ ಧ್ಯಾನ ಮಾಡ್ತಾ ಇದ್ದಾರೆ. ಮಹಾವೀರ ಮುನಿಯ ಇರುವಿಕೆಯನ್ನ ಯಾರು ಕೂಡ ಅಲ್ಲಿ ಗಮನಿಸಲಿಲ್ಲ. ಅವರೆಲ್ಲರೂ ಉತ್ಸವ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಅವರೆಲ್ಲರೂ ಸಡಗರ ಸಂಭ್ರಮದಿಂದ ಸ್ಕಂದ ಮಂದಿರದಲ್ಲಿ ಪೂಜೆ, ಆ ಬಣ್ಣ ಬಣ್ಣದ ಬಾವುಟಗಳನ್ನ ರಥವನ್ನ ಅಲಂಕಾರ ಮಾಡಿ ರಂಗೋಲಿಗಳನ್ನು ಬಿಟ್ಟು ಊರ ಬೀದಿಗಳಲ್ಲೆಲ್ಲ ಶೃಂಗಾರ ಮಾಡಿದರೆ, ದೇಗುಲದ ದ್ವಾರಗಳಿಗೆ ತೋರಣವನ್ನು ಕಟ್ಟಿದರೆ. ಹೀಗೆ ಬಗೆ ಬಗೆಯ ಪೂಜಾ ಕೈಂಕರ್ಯಗಳನ್ನು ಮಾಡಿ ಸ್ವಾದಿಷ್ಟ ಉಪಹಾರ ಭೋಜನವನ್ನ ಮಾಡಲಿಕ್ಕೆ ಸಿದ್ಧರಾಗ್ತಿದ್ರು. ಅವರೆಲ್ಲ ಸಿದ್ಧರಾಗೋದಕ್ಕಷ್ಟೇ ಅಲ್ಲ, ಅವನ್ನೆಲ್ಲ ಮಾಡಿ ರೆಡಿ ಮಾಡಿಕೊಂಡು ಆ ರಥವನ್ನು ಎಳಿಲಿಕ್ಕೆ ಅವರೆಲ್ಲ ತಮ್ಮ ಮನ ಎಂಬತಕ್ಕಂಥ, ಯಾಕೆಂದ್ರೆ ವಸ್ತ್ರವೂ ಕೂಡ ನಮ್ಮ ಮನಸ್ಸಿಗೆ ಪೂರಕವಾಗಿರ್ತಕ್ಕಂಥದ್ದು. ನಾವು ಯಾವ ಬಟ್ಟೆ ಹಾಕೊಳ್ತೀವಿ ಅದೇ ರೀತಿಯ ಒಂದು ಟೀಕು ಟಾಕು ಬರುತ್ತೆ. ಅವರೆಲ್ಲರೂ ತಮ್ಮ ಮನಕ್ಕಿಚ್ಛವಾದ ಉಡುಗೆಯನ್ನು ಧರಿಸ್ಕೊಂಡಿದ್ದಾರಂತೆ.